ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರಿಸ್ತನು ದೇವರ ಮೇಲಿನ ನಂಬಿಕೆಯೊಂದಿಗೆ ಆತ್ಮಗಳನ್ನು ಪ್ರೇರಿಸುತ್ತಾನೆ. ಈ ದಿನದ ದೇವರ ವಾಕ್ಯ: ಯಾಕಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸಿದಂಥ ಆ ಜಯವು ನಮ್ಮ ನಂಬಿಕೆಯೇ. 1 ಯೋಹಾನ 5ನೇ ಅಧ್ಯಾಯ 4ನೇ ವಚನ. ಯಾವ ರೀತಿಯ ನಂಬಿಕೆಯು ಈ ಲೋಕವನ್ನು ಜಯಿಸುತ್ತದೆ? ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಮಾಡಿಕೊಳ್ಳುವ ನಂಬಿಕೆ, ನಿಮ್ಮ ಅಸಹಾಯಕತೆಯನ್ನು, ದುರ್ಬಲತೆಯನ್ನು ಗುರುತಿಸುವ ನಂಬಿಕೆ, ನಿಮ್ಮನ್ನು ರಕ್ಷಿಸಿಕೊಳ್ಳಲಾರದ ನಿಮ್ಮ ಅಸಮರ್ಥತೆಯನ್ನು ಗುರುತಿಸುವ ನಂಬಿಕೆ, ನಮ್ಮನ್ನು ರಕ್ಷಿಸಲು ಶಕ್ತನಾಗಿರುವವನನ್ನು ನಮ್ಮ ಸಹಾಯಕನು ಎಂದು ತಿಳಿದು ನಮ್ಮ ಏಕೈಕ ನಿರೀಕ್ಷೆಯಾಗಿರುವ ಆತನನ್ನು ದೃಢವಾಗಿ ಹಿಡಿದುಕೊಳ್ಳುವ ನಂಬಿಕೆಯು ಲೋಕವನ್ನು ಜಯಿಸುತ್ತದೆ. ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬ ಧ್ವನಿಯನ್ನು ಕೇಳಿ ಎದೆಗುಂದದೆ ದೇವರಿಗೆ ನೀನೇ ನಮ್ಮ ದೈವಬಲವು ಎಂದು ಹೇಳುವ ನಂಬಿಕೆ. ಇಗೋ, ಲೋಕಾಂತ್ಯದವರೆಗೂ ಯಾವಾಗಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬ ಧ್ವನಿಯನ್ನು ಕೇಳಿ ಅವನನ್ನು ನಂಬುವ ನಂಬಿಕೆಯು ಲೋಕವನ್ನು ಜಯಿಸುತ್ತದೆ. ಶತ್ರುವು ಭಯಪಡುವ ಆತ್ಮಗಳ ಮೇಲೆ ನಿರುತ್ಸಾಹಗೊಳಿಸುವ ಸ್ವಭಾವದ ಪ್ರಭಾವಗಳನ್ನು ಬೀರಿರುವ ಕಾರಣ ಸಭೆಗಳು ದುರ್ಬಲವಾಗಿವೆ, ಅನಾರೋಗ್ಯದಿಂದ ತುಂಬಿವೆ ಮತ್ತು ಮರಣ ಹೊಂದಲು ಸಿದ್ಧವಾಗಿವೆ. ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮನ್ನು ಸಾಂತ್ವನಗೊಳಿಸುವ, ಖಂಡಿಸುವ, ಎಚ್ಚರಿಸುವ, ಉಪದೇಶಿಸುವ ಯೇಸುವನ್ನು ಜನರ ಮನಸ್ಸಿನ ದೃಷ್ಟಿಯಿಂದ ಮುಚ್ಚುವುದು ಅವನ, ಅಂದರೆ ಶತ್ರುವಿನ ಪ್ರಯತ್ನವಾಗಿತ್ತು. ಭೂಪರಲೋಕಗಳಲ್ಲಿ ಎಲ್ಲಾ ಅಧಿಕಾರವು ಕ್ರಿಸ್ತನಿಗೆ ಇದೆ ಮತ್ತು ಆತನು ಚಂಚಲ ಮನಸ್ಸನ್ನು ಬಲಗೊಳಿಸುತ್ತಾನೆ ಮತ್ತು ತಪ್ಪು ಮಾಡುವವರನ್ನು ಸರಿಪಡಿಸುತ್ತಾನೆ. ಮತ್ತು ದೇವರ ಮೇಲಿನ ನಂಬಿಕೆಯು ಯಾವಾಗಲೂ ಒಬ್ಬರ ಮೇಲೊಬ್ಬರ ವಿಶ್ವಾಸವನ್ನು ಉಂಟುಮಾಡುತ್ತದೆ. ಕ್ರಿಸ್ತನು ತನ್ನ ವೈಯಕ್ತಿಕ ರಕ್ಷಕನು ಎಂದು ಪ್ರತಿ ಆತ್ಮವು ಅರಿತುಕೊಳ್ಳಬೇಕು. ಆಗ ಪ್ರೀತಿ, ಉತ್ಸಾಹ ಮತ್ತು ದೃಢತೆ ಕ್ರೈಸ್ತೀಯ ಜೀವನದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಸತ್ಯವು ಎಷ್ಟೇ ಸ್ಪಷ್ಟ ಮತ್ತು ಮನದಟ್ಟು ಮಾಡುವಂತೆ ಇದ್ದರೂ ಅದನ್ನು ನಿರಂತರವಾಗಿ ಜೀವದೊಂದಿಗೆ ಸಂಪರ್ಕಗೊಳಿಸದಿದ್ದರೆ ಅದು ಸಂಘರ್ಷಗಳಲ್ಲೇ ಮುಳುಗಿರುವ ಆತ್ಮವನ್ನು ಶುದ್ಧಗೊಳಿಸಲು, ಬಲಪಡಿಸಲು ಮತ್ತು ಪ್ರೋತ್ಸಾಹಿಸಲು ವಿಫಲವಾಗುತ್ತದೆ. ಆತ್ಮ ಮತ್ತು ಸಂರಕ್ಷಕನ ನಡುವೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕ ಸೈತಾನನು ಯಾವಾಗಲೂ ಅತಿ ಹೆಚ್ಚಿನ ಯಶಸ್ಸನ್ನು ಸಾಧಿಸಿಕೊಂಡಿದ್ದಾನೆ. ಕ್ರಿಸ್ತನು ಎಂದಿಗೂ ನಮ್ಮ ಮನಸ್ಸುಗಳಿಂದ ಹೊರಗೆ ಉಳಿಯಬಾರದು. ನೀನು ಆತನಿಗೆ ಯೇಸು ಎಂದು ಕರೆಯಬೇಕು, ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಎಂದು ಕರ್ತನ ದೂತನು ಯೇಸುವಿನ ಬಗ್ಗೆ ಹೇಳಿದ್ದಾನೆ. ಯೇಸು ಅಮೂಲ್ಯವಾದ ರಕ್ಷಕನು. ಭರವಸೆ, ಸಹಾಯ, ಭದ್ರತೆ ಮತ್ತು ಶಾಂತಿ ಎಲ್ಲವೂ ಅವನಲ್ಲಿ ಇದೆ. ಆತನೇ ನಮ್ಮ ಎಲ್ಲ ಅನುಮಾನಗಳನ್ನು ಹೋಗಲಾಡಿಸುವವನು, ನಮ್ಮ ಎಲ್ಲ ನಿರೀಕ್ಷೆಗಳ ಬಗ್ಗೆ ತೀವ್ರವಾದ ಆಸಕ್ತಿ ಇರುವವನು ಆಗಿದ್ದಾನೆ. ಕ್ರಿಸ್ತನು ಜಯಿಸಿದಂತೆಯೇ ನಾವೂ ಜಯಿಸಿ ನಾವು ದೈವ ಸ್ವಭಾವದ ಪಾಲುಗಾರರಾಗಬಹುದು ಎಂಬುದು ಎಂತಹ ಅಮೂಲ್ಯವಾದ ಆಲೋಚನೆಯಾಗಿದೆ ಅಲ್ಲವೇ? ಆತನು ನಮ್ಮ ನಿರೀಕ್ಷೆಗಳನ್ನು ಪೂರೈಸುವವನು. ನಮ್ಮ ಹಾಡುಗಳ ಮಾಧುರ್ಯವೂ ದಣಿದಿರುವ ಈ ಭೂಮಿಯಲ್ಲಿ ದೊಡ್ಡ ಬಂಡೆಯ ನೆರಳೂ ಆಗಿದ್ದಾನೆ. ಬಾಯಾರಿದ ಆತ್ಮಕ್ಕೆ ಜೀವಜಲವೂ ಆಗಿದ್ದಾನೆ. ಆತನು ಬಿರುಗಾಳಿಯಲ್ಲಿ ನಮ್ಮ ಆಶ್ರಯನಾಗಿದ್ದಾನೆ. ಆತನು ನಮ್ಮ ನೀತಿವಂತಿಕೆಯಾಗಿದ್ದಾನೆ. ನಮ್ಮನ್ನು ಶುದ್ಧ ಮಾಡುವವನು, ನಮ್ಮ ವಿಮೋಚಕನೂ ಆಗಿದ್ದಾನೆ. ಕ್ರಿಸ್ತನು ನಮ್ಮ ವೈಯಕ್ತಿಕ ರಕ್ಷಕನಾಗಿರುವಾಗ ನಮ್ಮನ್ನು ಅಂಧಕಾರದಿಂದ ತನ್ನ ಅದ್ಭುತವಾದ ಬೆಳಕಿನೆಡೆಗೆ ಕರೆದ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ನಾವು ತೋರಿಸುತ್ತೇವೆ.
ಆಜ್ಞೆಗಳನ್ನು ಉಲ್ಲಂಘಿಸಲ್ಪಟ್ಟ ಕಾರಣ ಅಪರಾಧಿಯು ತನ್ನ ಅತಿ ಹೆಚ್ಚಿನ ಪಾಪದಿಂದ ರಕ್ಷಿಸಲ್ಪಡಲಿ ಎಂದು ಕ್ರಿಸ್ತನು ಮರಣ ಹೊಂದಿದನು. ಆದರೆ ಲೋಕವನ್ನು ಸುಧಾರಿಸುವುದಕ್ಕಿಂತ ಅದನ್ನು ನಾಶಪಡಿಸುವುದು ಸುಲಭವಾದದ್ದು ಎಂದು ಚರಿತ್ರೆಯು ಸಾಬೀತುಪಡಿಸಿದೆ. ಯಾಕೆಂದರೆ ಭೂಮಿಯನ್ನು ಪರಲೋಕದೊಂದಿಗೆ ಮನುಷ್ಯನನ್ನು ದೇವರೊಂದಿಗೆ ಸೇರಿಸಬೇಕೆಂದು ಬಂದ ಮಹಿಮೆಯ ಕರ್ತನನ್ನು ಮಾನವರು ಶಿಲುಬೆಗೇರಿಸಿದರು. ಆಮೇನ್. ದೇವರ ವಾಕ್ಯಗಳನ್ನು ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.